2000ದಿಂದ 2025 ಟಾಪ್ 5 ಫಿಲ್ಮ್ಸ್. 2001ರಲ್ಲಿ ಬಿಡುಗಡೆಯಾದ ದ್ವೀಪ ಚಿತ್ರ. ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನ ಇತ್ತು. ಹಾಗೆ ದಿವಂಗತ ಸೌಂದರ್ಯ ಅವರು ಈ ಫಿಲ್ಮ್ ನ ಪ್ರೊಡ್ಯೂಸ್ ಮಾಡಿದ್ರು. ಆ ವರ್ಷದ ಅತ್ಯುತ್ತಮ ಛಾಯಾಗ್ರಾಹಕ ರಾಷ್ಟ್ರೀಯ ಪುರಸ್ಕಾರವನ್ನ ಎಚ್.ಎಂ. ರಾಮಚಂದ್ರ ಅವರು ಗೆದ್ಕೊಂಡ್ರು. ಈ ಫಿಲ್ಮು ಸಾಕಷ್ಟು ಸಿದ್ಧ ಸೂತ್ರಗಳನ್ನ ಫಾರ್ಮುಲಾಗಳನ್ನ ಬ್ರೇಕ್ ಮಾಡ್ತು. ಹೊಸ ಮುಖಗಳಾಗಿರಬಹುದು ಅಥವಾ ಬಹಳ ನೈಜ ಅಭಿನಯ ಆಗಿರಬಹುದು ಅಂಡ್ ವೆರಿ ರಿಯಲಿಸ್ಟಿಕ್ ಸಿಚುವೇಶನ್ಗಳಾಗಿರಬಹುದು. 460 ದಿನ ಮಲ್ಟಿಪ್ಲೆಕ್ಸ್ ಅಲ್ಲಿ ಮುಂಗಾರು ಮಳೆನ ಜನ ನೋಡಿದ್ದು, ಫಿಲ್ಮ್ ಹಿಟ್ ಆಗಿದ್ದು, ಹಾಡಿದ್ದು, ನಾವೆಲ್ಲ ಪರಪರ ಕೆರ್ಕೊಂಡಿದ್ದು. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳ್ಬೇಕು. ಈ ಫಿಲ್ಮ್ ನೋಡ್ತಾ ರಿಯಾಲಿಟಿ ಯಾವುದು, ಫ್ಯಾಂಟಸಿ ಯಾವುದು ಅಂತ ಫುಲ್ ಕನ್ಫ್ಯೂಸ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಫಿಲ್ಮ್ನ ಇನ್ನೊಂದು ಸರ್ತಿ ನೋಡಿ, ಆಗ್ಲೂ ಒಂದು ಸ್ವಲ್ಪನೇ ಅರ್ಥ ಆಗಿ ಮತ್ತೊಂದು ಸರ್ತಿ ನೋಡಿ. ಈ ಥರ ತುಂಬ ಸರ್ತಿ ಈ ಫಿಲ್ಮ್ನ ನೀವು ನೋಡಿದ್ದೀರಾ ನಂತರನೇ. ನಾನು ಮಾತಾಡ್ತಿರೋದು 2013ರ ಕಲ್ಟ್ ಕ್ಲಾಸಿಕ್ ಫಿಲ್ಮ್ ಲೂಸಿಯಾ. ಫ್ರಾನ್ಸಿಸ್ ಫೋರ್ಡ್ ಕಪೋಲಾ ಗಾಡ್ ಫಾದರ್ ಡೈರೆಕ್ಟ್ ಮಾಡಿದಾರಲ್ಲ, ಅವರು ಕೂಡ ಈ ಚಿತ್ರವನ್ನು ನೋಡಿಕೊಂಡು ಅವಿಸ್ಮರಣೀಯ ಪಾತ್ರಗಳು ಅಂತ ಹೊಗಳಿಸ್ಕೊಂಡ ಚಿತ್ರ 2017ರ ರಾಮ್ ರೆಡ್ಡಿ ಡೈರೆಕ್ಟ್ ಮಾಡಿದ ಫಿಲ್ಮ್ ತಿಥಿ. ಪ್ರೊಡಕ್ಷನ್ ಡಿಸೈನ್ ಇರಬಹುದು, ಡೈಲಾಗ್ ಇರಬಹುದು, ಸಿನಿಮಾಟೋಗ್ರಫಿ ಇರಬಹುದು, ಏನೇ ಇರಬಹುದು, ಪ್ರಪಂಚದಾದ್ಯಂತ ಅಥವಾ ಅಟ್ಲೀಸ್ಟ್ ನಮ್ಮ ದೇಶದಾದ್ಯಂತ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿದಂತಹ ಚಿತ್ರಗಳ ಒಂದು ಫ್ರಾಂಚೈಸಿ ಅಂತಂದ್ರೆ ಅದು KGF. ಪೂರ್ತಿ ಎಪಿಸೋಡ್ನ ನೋಡೋದಕ್ಕೆ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.